ಓಕೆ, ನೀವು ಕನ್ನಡ ಫಿಲ್ಮ್ಗೆ ಇಂಡಸ್ಟ್ರಿಗೆ ಬಂದಾಗ ಕನ್ನಡ ಫಿಲ್ಮ್ಗಳನ್ನ ನೋಡಿದ್ರಾ? ಹೌದು. ಯಾವ ತರಹದ ಚಿತ್ರಗಳು ನೋಡಿದ್ರಿ? ಯಾವ್ದು? ನಾನು ಶರಪಂಜಾರ ನೋಡಿದ್ದೀನಿ, ನಾನು ರಂಗನಾಯಕಿ ನೋಡಿದ್ದೀನಿ, ನಾನು ನಾಗರ ಹಾವು ನೋಡಿದ್ದೀನಿ. ಸೊ ಇದು ಇನ್ಸ್ಪಿರೇಷನ್ ಇತ್ತು ಕನ್ನಡ ಫಿಲ್ಮ್ಗಳು ಯಾವ ರೀತಿ ಇದಿರುತ್ತೆ ಅಂತ ಒಂದೊಂದು ಐಡಿಯಾ ಇತ್ತಾ? ಹೌದು, ವೆರಿ ಟ್ರೆಡಿಷನಲ್. ಅಂಡ್ ಐ ಥಿಂಕ್ ಪುಟ್ಟಣ್ಣ ಕನುಗಲ್ ಆ ಕಾಲದಲ್ಲಿ ಅವರು ಅಷ್ಟೊಂದು ಸಬ್ಜೆಕ್ಟ್ಸ್ ಅಂದ್ರೆ ಇವತ್ತು ಅಂತ ಸಬ್ಜೆಕ್ಟ್ಸ್ ಇವತ್ತು ಬರಬೇಕು, ಆದ್ರೆ ಆ ಕಾಲದಲ್ಲಿ ಬಂದಿದ್ರೆ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಹಿಮ್ ಅಂಡ್ ಪೀಪಲ್ ಅಕ್ಸೆಪ್ಟೆಡ್, ಯು ನೋ. ನೀವೊಬ್ಬ ಕನ್ನಡದ ನಟಿಯಾಗಿ ಪರಭಾಷೆ ನಟಿಯರ ಹಾವಳಿ ಎಷ್ಟು ಮಟ್ಟಿಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿದೆ, ಅವರಿಂದ ಕನ್ನಡಿಗರಿಗೆ ಅವಕಾಶ ತಪ್ಪಿದೆಯಾ? ಇದಕ್ಕೆ ನೀವೇನು ಹೇಳ್ತೀರಾ? ದಿಸ್ ಪ್ಲೇಸ್ ಫಾರ್ ಎವ್ರಿಬಡಿ. ಆದರೆ ಇದ್ರ ಬಗ್ಗೆ ನಾನು ಮತ್ತೆ ಹೇಳ್ತೀನಿ, ಇಟ್ಸ್ ಪರ್ಸನಲ್ ಪ್ರೆಫರೆನ್ಸ್. ಸ್ಪೇಸ್ ಅಷ್ಟಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ, ತುಂಬಾ ಸ್ಪೇಸ್ ಇದೆ. ಓಕೆ, ಫಸ್ಟ್ ಫಿಲಮ್ ಮುಂಗಾರು ಮಳೆ ಸೂಪರ್ ಡೂಪರ್ ಹಿಟ್ ಆಗೋಯ್ತು, ಅದ್ರ ಬಗ್ಗೆ ನಿಮ್ ಫೀಲ್ ಏನ್ ಮೇಡಮ್? ಫಸ್ಟ್ ಫಿಲಮ್ ಅದೇ ಕಷ್ಟ ಆಯ್ತು ನನಗೆ. ಹೌದು, ನಿಜ. ಯಾಕೆ ಅಂದ್ರೆ ಮುಂಗಾರು ಮಳೆ ಇಷ್ಟೊಂದು ಮಟ್ಟಿಗೆ ಹಿಟ್ ಆಗಿದೆ ಅಲ್ವಾ, ಅದಾದ್ಮೇಲೆ ಯಾವುದೋ ಚಿತ್ರ ಮಾಡ್ತೀವಿ, ಜನ ಮುಂಗಾರು ಮಳೆ ಜೊತೆ ಕಂಪೇರ್ ಮಾಡ್ತಾರೆ, ಹೇಳ್ತಾರೆ ಓಕೆ ಯಾವತ್ತೂ ಸಿನಿಮಾ ಹಿಟ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ನಾವು ಮಾಡೋಕ್ಕೆ ಆಗಲ್ಲ. ಮುಂಗಾರು ಮಳೆ ಚಿತ್ರ ಅಂದರೆ ನನಗೂ, ಹೀರೋಗೆ, ಡೈರೆಕ್ಟರ್ಗೆ, ರೈಟರ್ಗೆ, ಕ್ಯಾಮ್ರಾಮನ್ಗೆ ಎಲ್ಲರಿಗೂ ಒಂದು ಲೈಫ್ ಕೊಟ್ಟಿರುವಂಥ ಚಿತ್ರ. ಕನ್ನಡ ಇಂಡಸ್ಟ್ರಿದು ಒಂದು ಮುಖ ಚೇಂಜ್ ಮಾಡುವಂಥ ಚಿತ್ರ ಮುಂಗಾರು ಮಳೆ. ಓಕೆ, ಅದಾದಮೇಲೆ ಎಲ್ಲ ಸಿನಿಮಾ ಆ ಥರ ಬರುತ್ತೆ ಅಂತ ನಾವು ಕೂಡ ಮಾಡೋಕ್ಕಾಗಲ್ಲ. ಇಷ್ಟು ಫಿಲಮ್ ಮಾಡಿದ್ದೀರಾ, ಇಷ್ಟು ಫೇಮಸ್ ಆಗಿದ್ದೀರಾ, ಕನ್ನಡದ ಜನತೆ ಬಗ್ಗೆ ನಿಮ್ಗೇನು ಫೀಲ್ ಇದೆ? ವರ್ಡ್ಸ್ದಲ್ಲಿ ಹೇಳೋಕ್ಕಾಗಲ್ಲ. ಇವ ನಾರುವ ನೆಂದೆನಿಸದೇರಯ್ಯ, ಇವ ನಮ್ಮವ ನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗಳೆಂದೆನಿಸಯ್ಯ. ಒಂದು ಮಹಿಳೆಯರ ಶೋಷಣೆಯ ಬಗ್ಗೆ ಆಗಿರಲಿ ಅಥವಾ ನಿಮ್ಮ ಕೆರಿಯರ್ಗೆ ನಿಮ್ಮ ಆ್ಯಸ್ ಅ ಆರ್ಟಿಸ್ಟ್ ಆಗಿ ಹೆಲ್ಪ್ ಆಗುವಂಥ ಕ್ಯಾರೆಕ್ಟರ್ಸು ನೀವು ಯಾಕೆ ಮಾಡಲಿಲ್ಲ ಇದುವರೆಗೂ? ಏನಾಗುತ್ತೆ ಗೊತ್ತಾ, ನಮಗೆ ತುಂಬ ಲಿಮಿಟೇಷನ್ಸ್ ಇರುತ್ತೆ. ಓಕೆ, ಅದ್ರ ಜೊತೆಗೆ ಆ್ಯಸ್ ಎನ್ ಆ್ಯಕ್ಟರ್ ನಾನು ಸುಮಾರು ಎಕ್ಸ್ಪೆರಿಮೆಂಟ್ಸ್, ಓಕೆ ಐ ಥಿಂಕ್ ನಾನು ತುಂಬ ರಿಸ್ಕ್ ತೊಗೊಂಡಿದ್ದೀನಿ, ತುಂಬ ಚಾಲೆಂಜ್ ತೊಗೊಂಡಿದ್ದೀನಿ ನನ್ನ ಕರಿಯರ್ದಲ್ಲಿ. ನಾನು ಯಾವತ್ತೂ ನನ್ನನ್ನು ಟೈಪ್ ಕಾಸ್ಟ್ ಆಗಿ ಮಾಡಿಲ್ಲ. ಅಭಿನೇತ್ರಿ ಅಂತಹ ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಏನ್ ಕಾರಣ ಅಂತಂದ್ರೆ, I think ಅಭಿನೇತ್ರಿ, ಕಲ್ಪನಾ ಅಂತವ್ರನ್ನೆಲ್ಲ ಚಿತ್ರಗಳನ್ನ ನೋಡಿದ್ರಿಂದ ಅದೆಲ್ಲೋ ತಲೆಯಲ್ಲಿ ಇತ್ತ ಆ ರೀತಿಯ ಕ್ಯಾರೆಕ್ಟರ್ ಬರಬೇಕು ಅಂತ? ಅಭಿನೇತ್ರಿ ನೀವು ನೋಡಿದ್ಮೇಲೆ ನಿಮಗೆ ಸುಮಾರು ಆಕ್ಟ್ರೆಸಸ್ದು ರಿಫ್ಲೆಕ್ಷನ್ ಬರುತ್ತೆ, ನಾಟ್ ಜಸ್ಟ್ ಒನ್. ಪೀಪಲ್ ಡೋಂಟ್ ನೋ ವಾಟ್ ಐ ಆಮ್ ಟ್ರೂಲಿ. ಸೊ ಅಭಿನೇತ್ರಿ ಒಂದು ಚಿತ್ರ ಅಂದರೆ ಇಟ್ ವಿಲ್ ಶೋ ದಿ ರಿಯಲ್ ಸೈಡ್ ಆಫ್ ಅನ್ ಆ್ಯಕ್ಟರ್. ಪಾಲಿಟಿಕ್ಸಲ್ಲಿ ಎಂಟರ್ ಆಗುವಂತಹ ಅವಶ್ಯಕತೆ ನಿಮ್ಗೆ ಇತ್ತ? ಹೌದು ಇತ್ತು, ಡೆಫಿನೆಟ್ಲಿ ಇತ್ತು. ಆ್ಯಂಡ್ ಐ ಥಿಂಕ್ ಪಾಲಿಟಿಕ್ಸ್ ಇಸ್ ಅ ಫೋರಮ್. ಈ ಪ್ರಶ್ನೆ ಫಸ್ಟ್ ಹೇಳೋಕೆ ಇಷ್ಟಪಡ್ತೀನಿ, ಯಾಕೆಂದರೆ ಎಷ್ಟೊಂದು ಜನ ಇಲ್ಲೇ ಇದ್ದಾರೆ ಇವತ್ತು. ಪಾಲಿಟಿಕ್ಸ್ ಇಸ್ ಅ ಫೋರಮ್ ವೇರ್ ಎನಿಬಡಿ ಕ್ಯಾನ್ ಎಂಟರ್. ಇದಕ್ಕೆ ಏನೋ ನಿಮಗೆ ಕ್ವಾಲಿಫಿಕೇಶನ್ ಏನೂ ಬೇಕಾಗಿಲ್ಲ. ಅದ್ರ ಜೊತೆಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು ಅಷ್ಟೇ. ಪೊಲಿಟಿಕ್ಸ್ಗೆ ಎಂಟರ್ ಆದಾಗ ನಿಮಗೆ ಇತ್ತ ನಿಮ್ಮ ಫೇಮ್ ನೇಮ್ ನಿಮಗೆ ಹೆಲ್ಪ್ ಮಾಡುತ್ತೆ ಅಚೀವ್ಮೆಂಟ್ ಮಾಡೋದಕ್ಕೆ ಅಂತ? ಎಷ್ಟರ ಮಟ್ಟಿಗೆ ಅದು ನಿಮಗೆ ಯಶಸ್ಸನ್ನು ತಂದುಕೊಡ್ತು ಅಂತ ನಿಮಗೆ? ಆ್ಯಸ್ ಅ ಸೆಲೆಬ್ರಿಟಿ ಆಗಿ ನಾನು ಕೂಡ ಪಾಲಿಟಿಕ್ಸಲ್ಲಿ ಬಂದಾಗ ಬರೀ ನಾನು ನಮಸ್ಕಾರ ಹೇಳಿ, ಹೆಲೋ ಟಾಟಾ ಹೇಳಿ ಅಂತ ಹೇಳ್ಕೊಂಡಿರಬೇಕು ಅಂತ ಅವರಲ್ಲ. ಐ ರಿಯಲಿ ವಾಂಟೆಡ್ ಟು ವರ್ಕ್ ಆ್ಯಂಡ್ ಐ ಹ್ಯಾವ್ ವರ್ಕ್ಡ್. ಗೆಲ್ಲಿಕ್ಕಾಗಲ್ಲ ಅಂತೆಲ್ಲ ನೋವಿದೆಯಾ? ನನಗೆ ನೋವಿಲ್ಲ. ಐ ಥಿಂಕ್ 2 years ಕಾಲದ ನನ್ನ ಕರಿಯರ್ದಲ್ಲಿ ನನಗೆ ಕಂಟೆಸ್ಟ್ ಮಾಡೋಕ್ಕೆ ಅವಕಾಶ ಸಿಕ್ತಲ್ವಾ, ಅದೇ ಮುಖ್ಯ. ಯಾಕೆಂದರೆ ಜನ ಇಷ್ಟೊಂದು ವರ್ಷ ವೇಟ್ ಮಾಡ್ತಾರೆ ಆ್ಯಂಡ್ ದೇ ಡೋಂಟ್ ಗೆಟ್ ದಿ ಚಾನ್ಸ್ ಟು ಆಪರ್ಚುನಿಟಿ ಟು ಕಂಟೆಸ್ಟ್ ಆಲ್ಸೋ. ಸೋತಾಗ ಯಾವ ರೀತಿಯಾದಂಥ ಅನುಭವ? ಆ ಜನರ ಮೇಲೆ ಕೋಪ ಬಂತಂತ? ಕೋಪ ಬಂದಿಲ್ಲ. ನಾನು ಆ್ಯಕ್ಚುಲಿ ಅದಾದಮೇಲೆ ಹೋಗಿ ಜನಕ್ಕೆ ಹೇಳಿದೆ, ಥ್ಯಾಂಕ್ ಯು, ಮೇ ಬಿ ನಿಮಗೆ ಸ್ವಲ್ಪ ಇನ್ನೂ ಟೈಮ್ ಬೇಕು ಕೊಡೋದಕ್ಕೆ, ದ್ಯಾಟ್ ನೀವು ನನಗೆ ವೋಟ್ ಕೊಡಬೇಕಾಗತ್ತೆ, ನೀವು ಯು ವಾಂಟ್ ಮೀ ಟು ಬಿ ದೇರ್ ಆರ್ ನಾಟ್. ನಾವು ಕನ್ನಡ ಸಿನಿಮಾಗಳನ್ನ ಇಲ್ಲಿ ಕರ್ನಾಟಕದಲ್ಲಿ ಓಡ್ತಾ ಇಲ್ಲ, ಹಾಗಾಗಿ ಪರಭಾಷೆ ನಟಿಯರು ಬೇಡ ಅನ್ನೋದಷ್ಟೇ. ನೀವೇನು ಹೇಳ್ತೀರಾ ಸಂಭಾವನೆ ವಿಷಯದಲ್ಲಿ? ಪರಭಾಷೆ ನಟಿಯರಿಗೆ ಅಷ್ಟು ಸಂಭಾವನೆ ಕೊಡಬೇಕಾ? ನೀವು ಮಾತಾಡಿರೋ ವಿಷಯನ ಎಲ್ಲರೂ ಕೇಳಿದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ನೆಕ್ಸ್ಟ್ ಅವರು ಜಾಸ್ತಿ ಲೋಕಲ್ ಗರ್ಲ್ಸ್ಗೆ ಅವಕಾಶ ಕೊಡ್ತಾರೆ ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ. ಆರತಿ, ಭಾರತಿ, ಮಂಜುಳಾ, ಕಲ್ಪನಾ ಅವರ ಫಿಲ್ಮ್ ಸ್ಟಾರ್ಸ್ಗಳು ಅಂತಾನೆ ಕನ್ಸಿಡರ್ ಮಾಡಿದಂಥದ್ದು. ಹೀರೋಗಳಷ್ಟೇ ಹೀರೋಯಿನ್ಗಳು ಕೂಡ ಸ್ಟಾರ್ಗಳಾಗಿ ಮೆರೆದಂಥವ್ರು. ಈಗ ಯಾಕೆ ಅಷ್ಟು ಕನ್ನಡದಲ್ಲಿ ಹೀರೋಯಿನ್ಗಳು ಸ್ಟಾರ್ ಆಗಿ ಮೆರೆಯುವಂಥದ್ದು ಕಂಡು ಬರ ಅಂತ ಅನ್ಸುತ್ತೆ ತಮಗೆ? ಏನಾಗುತ್ತೆ ಗೊತ್ತಾ, ದಟ್ ಟೈಮ್ ವಾಸ್ ಡಿಫ್ರೆಂಟ್. ಬಾಲಿವುಡ್ ಇಂದ ಹಿಡಿದು ಸ್ಯಾಂಡಲ್ವುಡ್, ತೆಲುಗು, ತಮಿಳ್ ಎಲ್ಲ ಕಡೆ ಹೀರೋಯಿನ್ ಓರಿಯೆಂಟೆಡ್ ಚಿತ್ರ ಬರ್ತಾ ಇದೆ ಆಚೆ. ಆ್ಯಂಡ್ ಐ ಆಮ್ ಓನ್ಲಿ ಡೂಯಿಂಗ್ ಸೋ ಮೆನಿ.
ಓಕೆ, ನಿಮ್ಮಿಂದ ಇನ್ನಷ್ಟು ಸುಂದರವಾದಂಥ ಚಿತ್ರಗಳನ್ನ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಿಮ್ಮ ಲೈಫಲ್ಲಿ ನೀವು ಅನ್ಕೊಂಡಿದ್ದೆಲ್ಲ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಪೂಜಾ. ಥ್ಯಾಂಕ್ ಯು, ಮೈ ಪ್ಲೆಷರ್. ಥ್ಯಾಂಕ್ ಯು. ಓಕೆ, ಪೂಜಾ ಗಾಂಧಿಗೆ ಲಾಸ್ಟಲ್ಲಿ ಎಲ್ಲರೂ ವಿಶ್ ಮಾಡಲ್ವಾ? ಥ್ಯಾಂಕ್ ಯು ಸೋ ಮಚ್. ಇದು ಈ ವಾರದ ನಮ್ಮ ವಾಯ್ಸ್. ಚಲನಚಿತ್ರ ರಂಗದ ಬಗ್ಗೆ ನಾವು ಸಾಕಷ್ಟು ಮಾತನಾಡಿದ್ವಿ. ಮತ್ತೆ ಮುಂದಿನ ವಾರ ಇನ್ನೊಂದು ಹೊಸ ವಿಷಯವನ್ನು ಇಟ್ಕೊಂಡು ಇನ್ನೊಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ ನಮ್ಮ ವಾಯ್ಸ್ನಲ್ಲಿ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.